ಹಾಂ ಹೇ ಮಿಸ್ಟರ್ ಮಾಮ, ಆ್ಯಕ್ಚುಲಿ ನಾನು ಹಿಂಗೆಲ್ಲ ಮಾಡೋ ಹುಡುಗನೇ ಅಲ್ಲ. ಮತ್ತೆ ನಿಮ್ಮ ಅಪ್ಪನ ಇದನ್ನೆಲ್ಲ ಬಂದ್ ಮಾಡಿ ಅಯ್ಯೋ, ನಮ್ಮಪ್ಪ ಎಲ್ಲ ಹಿಂಗಲ್ವೇ ಅಲ್ಲ. ಏಯ್ ನಿನ್ ಕುಟುಂಬದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕಲ್ಲ ಏ, ನೀನ್ ಆಗಲ್ಲ ಕರೆದಿರೋದು. ಸರ್, ಇದೆಲ್ಲ ಆಗೇನಲ್ಲ. ಸಾರಿ ಮಾಮ ಸರ್. ಸರಿ, ನೀನ್ ಅವ್ರ ಹತ್ರ ತಗೊಂಡಿರೋ ಕಾಸನ್ನ ಯಾವಾಗ ವಾಪಸ್ ಕೊಡ್ತೀಯಾ? ಕೊಟ್ಬಿಡ್ತೀನಿ, ಬೇಗ ಕೊಟ್ಬಿಡ್ತೀನಿ. ಹಂಗೆ ಸುಮ್ಮನೆ ಹೇಳೋದಲ್ಲ, ಒಂದು ಡೇಟ್ ಫಿಕ್ಸ್ ಮಾಡು. ಒಂದು 3 ತಿಂಗಳು. ಏಯ್ ನಾನ್ ಕೊಡೋದಲ್ಲ, ನೀನ್ ಕೊಡೋದು. ಏನ್ ಸರಿಯಾಗಿ ಹೇಳು. ಹಾಗಾದ್ರೆ ಒಂದು 6 ತಿಂಗಳು ಸರ್. 6 ತಿಂಗಳು? ಹಾ. ಖಂಡಿತನಾ? ಖಂಡಿತ ಸರ್. ಖಂಡಿತ ಕೊಡ್ತೀಯಲ್ಲ? ಓಕೆ, ಇಲ್ಲ ಸರ್, ಬದಲಾಯಿಸಿ. 6 ತಿಂಗಳು ಅವ್ರು ತೊಂದರೆ ಕೊಡೋದಿಲ್ವಾ? ಓಕೆ, ಅಷ್ಟು ಸಾಕು ಸರ್, ಅಷ್ಟು ಆದ್ರೆ ಸಾಕು. ನೀನ್ ಕಾಸು ಕೊಟ್ಬಿಡ್ಬೇಕು. ಹೇ, ಕೊಡ್ತೀನಿ, ನಾನು ಕೊಡ್ತೀನಿ. ಆಯ್ತು, ಏನೋ ನೋಡು, ಕೊಟ್ಬಿಟ್ಟು ಹೋಗು. ಇಲ್ಲಿ ರೋಲೆಲ್ಲ ಆಯ್ತು, ಹೊರಡಿ. ಹೋಗೋಣ. 1 ನಿಮಿಷ ನಿಂತ್ಕೊಮ್ಮ. ಏನು ಸರ್ ಇದು? ಇವನ್ ಜೊತೆ ಎಲ್ಲ ಬಾಳ್ಬೇಕಂತ ಒಂದ್ಸತಿ ಯೋಚನೆ ಮಾಡಿ ನೋಡು. ಅದೆಲ್ಲ ಮುಂಚೆನೆ ಪ್ಲಾನ್ ಮಾಡಿದ್ದೀನಿ. ಬರ್ಲಾ ಮಾವ? ಬಾರೋ. ಕರ್ಮ, ಎಲ್ಲೆಲ್ಲಿಂದ ಬರ್ತಾರೋ ಏನೋ. ಇವೆಲ್ಲ ಆರ್ಮಿಲ್ ನಡಿಬೇಕಿತ್ತು. ಏನ್ ಕರ್ಮನೋ ಇದೆಲ್ಲ. ನೋಡ್ದ್ಯಾ, ಇವರೇ ಹುಡುಗಿರು. ನಾನು ಆಗ್ಲೇ ಹೇಳಿದ್ನಲ್ಲ. ಈಗ ಮುಂದೆ ನಿಮ್ಮ ವಿಷಯ. ನಮ್ ಲೈಫ್ ಎಲ್ಲ ನಾವೇ ನೋಡ್ಕೋತೀವಿ. ಇಲ್ಲಿವರೆಗೂ ನಮಗ್ ಯಾಮಾರಿಸ್ತಿದ್ರು, ಇವ್ರನ್ನ ಸರ್ಪ್ರೈಸ್ ಮಾಡಕ್ ಬಂದು ನಾವು ಸರ್ಪ್ರೈಸ್ ಆದ್ವಿ. ಇಷ್ಟು ಸಾಕು, ನಮ್ಗೆಲ್ಲ ಅರ್ಥ ಆಯ್ತು. ನೀವು ಬಂದಿದ್ದಕ್ಕೆ ಇವ್ರ ರಿಯಲ್ ಕ್ಯಾರೆಕ್ಟರ್ ಏನು ಅನ್ನೋದು ಗೊತ್ತಾಯ್ತು. ಇಟ್ಸ್ ಎನಫ್. ಈ ರಿಲೇಶನ್ಶಿಪ್ ಇಷ್ಟಕ್ಕೆ ಸಾಕು. ಬಾರೆ. ಅಂಜಲಿ, ಎಂತ ಅಂಜಲಿ, ಬಾಯ್ ಮುಚ್ಚ. ಒಳ್ಳೆ ಹುಡುಗರು ಅಂದ್ರೆ ಹೀಗೆ ಇರಬೇಕು. ನಗು ಮಾಮ, ಸಂತೋಷ ಆಯ್ತಾ? ಓ, ಇವಾಗ ನಿಮ್ಗೆಲ್ಲ ಮಾತಾಡಕ್ ಆಗ್ತಿದೆ ಅಲ್ವಾ? ಅದೇಗೋ ನನ್ ಮೇಲೆ ಕೋಪ ಮಾಡ್ಕೋತೀರಾ? ಮಾವ, ನಂಗೆ ಕೋಪ ಎಲ್ಲ ಬರ್ತಿಲ್ಲ. ನಾವು ಮಾಡಿರೋ ತಪ್ಪು ಅಂತ ಗೊತ್ತಾಯ್ತು, ಆದ್ರೆ ಈಗೆಲ್ಲ ಮುಗ್ದೋಯ್ತಲ್ಲ. ಏಯ್, ನೀವು ಮಾಡಿರೋ ತಪ್ಪಲ್ಲ, ಅಸಹ್ಯವಾದ ಕೆಲ್ಸ ಕಣ್ರೋ. ಗೊತ್ತು ಮಾಮ, ನಾವು ಮಾಡಿರೋ ತಪ್ಪಿಗೆ ಯಾವ ಪ್ರಾಯಶ್ಚಿತ್ತ ಬೇಕಾದ್ರೂ ಮಾಡ್ತೀವಿ. ಪ್ಲೀಸ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ವಯಸ್ಸು ದಾಟಿದ ನೀವು ಕೂಡ ಬಂದಿರೋದು. ನಾನು ನಿಮ್ಮ ವಯಸ್ಸು ದಾಟ್ ಬಂದಿದ್ದೀನಿ, ಇಂಥ ಕೆಲಸ ಎಲ್ಲ ಮಾಡಿಲ್ಲ. ನೋಡಿ ಮಾಮ, ಈಗ ಸತ್ಯ ಮಾಡ್ತೀವಿ, ನಾವ್ ಇನ್ಮೇಲೆ ಯಾವತ್ತೂ ಈ ತರ ಪೊರ್ಕಿ ಕೆಲಸ ಮಾಡಲ್ಲ. ಖಂಡಿತವಾಗಿ. ಖಂಡಿತ. ನಮ್ಗೆ ಅವ್ರು ಬೇಕು ಮಾಮ. ಅವ್ರಿಲ್ಲೇ ಬದುಕಕ್ಕಾಗಲ್ಲ. ಲೂಸ್ ಏನ್ರೋ ನೀವೆಲ್ರು? ನಿಮ್ಗೆ ಹೇಳಿ ತಲೆಗೆ ಹೋಗಲ್ವೇನ್ರೋ? ಯಾಕೆಲ್ಲ ಹಂಗೆ ಆಡ್ತಿರೋ? ಏಯ್, ಪ್ರಪಂಚದಲ್ಲಿ ಯಾರಾದ್ರೂ ಲವರ್ಗಳನ್ನ ಸೆಟಪ್ ಮಾಡ್ಕೊಂಡಿರೋನ ಒಂದೇ ದಿನ ಕರೀತಾರೇನ್ರೋ? ಲೂಸ್ಗಳ್ರೇನ್ರೋ ನೀವೆಲ್ರು? ನೀವೊಬ್ರೇ ಹಿಂಗೆಲ್ಲ ಮಾಡೋದು? ಮಾಮ, ನಾನು ಇದನ್ನ ಅವತ್ತೇ ಹೇಳಿದ್ದೆ, ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ನನ್ ಮಾತು ಎಲ್ಲಿ ಕೇಳ್ತಾರೆ ಇವರು? ಇವಾಗ ಗೊತ್ತಾಯ್ತಲ್ಲ ಏನೆಲ್ಲ ಆಗುತ್ತೆ ಅಂತ. ಮಾಮ, ಏನಾದ್ರೂ ಒಂದು ಐಡಿಯಾ ಇದ್ರೆ ಹೇಳಿ ಮಾಮ. ಅವ್ರು ಇಲ್ಲಿಂದ ಹೊರಟೋಗ್ಬಿಟ್ರೆ ಯಾವುದೇ ತರದ ಕಾಂಟ್ಯಾಕ್ಟ್ ಇರಲ್ಲ. ಯೋಚಿಸಿ, ಏನೋ ಒಂದು ನಿಮ್ ಕೈಯಲ್ಲಿ ಏನಾಗುತ್ತೋ ಅದನ್ನ ದಯವಿಟ್ಟು ಮಾಡಿ. ಮಿಲಿಟರಿಲಿ ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಕೆಲಸ ಮಾಡ್ತಿದ್ದೀರಾ. ಮಾಮ ಪ್ಲೀಸ್. ಮಾವ, ನೀವೇ ದಾರಿ ಈಗ. 99% ನಡೀದೇ ಇರೋವಂಥ ಒಂದು ಐಡಿಯಾ ನನ್ನ ಹತ್ರ ಇದೆ. 1% ಚಾನ್ಸ್ ಇದೆಯಲ್ಲ ಮಾಮ? 1% ಇರೋದು. ಸಾಕು, ಒಂದ್ ಸಾಕು. ಅದಕ್ಕೆ ಇಲ್ಲಿ ನಡೆದಿರೋ ವಿಷಯ ನಿಮ್ ಲವರ್ ಹತ್ರ ಕಾಲ್ ಮಾಡಿ ಹೇಳುವಾಗ ಆ ಸೀನಲ್ಲಿ ಸ್ವಲ್ಪ ಚೇಂಜ್ ಇರಬೇಕು. ಅದೇಗೆ? ನೀವು ಲವರ್ ಸೆಟಪ್ನ ಫೋನ್ ಮಾಡಿ ಬರಕ್ಕೆ ಹೇಳಿದ್ರಲ್ಲ, ಗಂಗಾ. ಹುಡುಗನ ಹೆಸರೇನು? ನವೀನ್. ಮೊದ್ಲು ಆ ಸೀನು. ನೀನಲ್ವೇನ ಅವ್ನು ಬರ ಕೇಳಿದ್ದು? ಲೇ, ಕಾಸು ಅಂದ್ರೆ ಅವ್ನು ಹಿಂದೆ ಹೋದ್ರೆ ಕಾಸು ಕೊಡ್ತಾನ ಅವನು. ಇಲ್ಲ, ಹುಡುಗಿ ಬಗ್ಗೆ ಹೇಳಿದೆ, ಅವಾಗ ಕಾಸು ತರ್ತಾನಲ್ವಾ, ಅವನ್ನೆಲ್ಲ ಹುಡುಗಿ ಸಿಗುತ್ತೆ, ಅವ್ನು ಖಂಡಿತ ಕರ್ಕೊಂಡ್ ಬರಲ್ಲ. ನಾನೇನಂದ್ರೆ ಫ್ಲಾಟ್ ಕರ್ಕೊಂಡ್ಬರೋದ. ಹುಚ್ಚ, ಹೋಗ ನೀನು. ಅಂಜಲಿ ಇದ್ದಾಗ ಆತರ ಮಾಡಕ್ಕಾಗುತ್ತ ನಾನು? ಇಲ್ಲ ತಾನೇ? ನಾನೇನ್ ಕರ್ಕೊಂಡ್ ಬಂದಿಲ್ಲ. ಅದೇ ತಾನೇ ನಾನು ಹೇಳ್ತಾ ಇರೋದು. ಹೇ, ಇದು ಐಡಿಯಾ ಸೂಪರ್. ಹೌದು. ಏನ ಇವ್ನ ಐಡಿಯಾ ಸೂಪರ್. ಅದೇ ಮತ್ತೆ ಏನಕ್ಕೆ ಗೊತ್ತಾ? ಅವ್ನು ಹೇಗಿದ್ರು ಹುಡುಗಿ ಕರ್ಕೊಂಡ್ ಬರಲ್ಲ, ಹಂಗೆ ನಮ್ ಕಾಸು ಸಿಗುತ್ತಲ್ಲ. ಅದೇ ಮತ್ತೆ. ಕರ್ಕೊಂಬರ್ತಾನ? ಏನು ದುಡ್ಡು ಖಂಡಿತ ತರ್ತಾನೆ. ತಗೊಂಬರ್ಬೇಕು. ತಂದೆ ತರ್ತಾನೆ. ಕರ್ಕೊಂಬಂದ್ರೆ ಸಾಕು. ಇನ್ನೂ ಮುಗ್ದಿಲ್ಲ. ನಿಮ್ಗೆ ಹುಡುಗಿ ರೆಡಿಯಾಗಿದ್ದಾಳೆ ಅಂತ ನವೀನ್ ಫೋನ್ ಮಾಡ್ದ ತಾನೆ? ಆ ರಾತ್ರಿ. ಅವಳ? ಇಲ್ಲ, ಅವನು. ಎತ್ತು. ಹಲೋ. ಹಾ, ಸರಿ. ಅವ್ನು ಹುಡುಗಿನೇ ಕರ್ಕೊಂಬರ್ತಾನಂತ. ಹುಡುಗಿನ? ಹಾಗಾದ್ರೆ ಕಾಸು ಹೋಯ್ತಾ? ಮಗ, ಐಡಿಯಾ ಫೈಲ್ ಆಯ್ತು. ಲೋ, ಇನ್ಮೇಲೆ ಅವ್ನು ಕಾಸು ಕೊಡೋ ಹಾಗೆ ಕಾಣಿಸ್ತಿಲ್ಲ, ಅವನ ಬಿಟ್ಬಿಡಿ. ಹೌದು, ಕರೆಕ್ಟು. ಮತ್ತ ಆ ಹುಡುಗಿ? ಅದ್ ಬೇಡ ಅಂತ ಹೇಳಿ ಹೋಗು. ನಿಂತ್ಕೊಳ್ಳಿ, ಹುಡುಗಿ ಬರ್ಲಿ. ಅದೆಲ್ಲ ಬೇಡ ಕಣೋ. ಹುಡುಗಿನೂ ಬೇಡ ಅಂದು ಕಾಸುನು ಬೇಡ ಅಂದ್ರೆ ಇದೇ ತರ ಯಾಮರ್ಸಕ್ಕೆ ಅವ್ನು ಮತ್ತೆ ಬರ್ತಾನೆ, ನಮ್ಮನ್ನು ಹುಚ್ಚರು ಅಂತ ಅನ್ಕೊಳ್ಳೋ ಹಾಗೆ ಮಾಡ್ತಾನೆ. ಅವ್ನು ಕರ್ಕೊಂಡು ಬಂದಿದ್ದಾನೆ ಅಲ್ವಾ? ಅದಕ್ಕೆ ಅವಳನ್ನ ಕರ್ಕೊಂಬಂದಿಲ್ಲ, ಏನ್ ಮಾಡೋದು? ಬರ್ಲಿ. ತಂಗ್ಯಮ್ಮ, ಇಲ್ಲಿ ನೋಡಮ್ಮ, ಅವ್ನು ನಮ್ಗೆ ಕಾಸು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಆಡ್ತಿರೋಂಥ ನಾಟಕ ನಮ್ಮ ಇದು. ಅದನ್ನ ನಂಬಿ ನಿನ್ನನ್ನು ಕರ್ಕೊಂಡು ಬರ್ತಾನೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ನೀವು ಇಲ್ಲೇ ಈ ರೂಮಲ್ಲಿ ಮಲ್ಕೊಂಬಿಡಿ, ನಾಳೆ ಬೆಳಿಗ್ಗೆ ಎದ್ದೋದ್ರೆ ಸಾಕು. ಆಮೇಲೆ ಈ ವಿಷಯ ಅವನಿಗೆ ಹೇಳಕ್ ಹೋಗಬೇಡಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾವು ಈ ಫ್ಲ್ಯಾಟಲ್ಲೇ ತುಂಬ ಒಳ್ಳೆ ಹುಡುಗರು. ಇಲ್ಲಿವರೆಗೂ ನಾವು ಯಾವ ತಪ್ಪು ಮಾಡಿಲ್ಲ. ಅದು ಅಲ್ಲದೆ ನಮಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಬಿಟ್ಟರೆ ನಾವು ಯಾರನ್ನೂ ಕಣ್ಣಿತ್ತು ನೋಡಲ್ಲ.
ಅದು ಅಲ್ಲದೆ ನಮಗೆ ಇಂಥ ವಿಷಯಗಳಲ್ಲೆಲ್ಲ ಯಾವ ಇಂಟ್ರೆಸ್ಟ್ ಇಲ್ಲ, ಸಾರಿ. ನಮ್ಗೇನು ಇಂಟ್ರೆಸ್ಟ್ ಇಲ್ಲ, ಏನು ಅನ್ಕೋಬೇಡಿ. ಅಲ್ಲಿಗೆ ಈ ಐಡಿಯಾ ವರ್ಕೌಟ್ ಆಗುತ್ತೆ. ಮಾಮ ಧೂಳು ಎಬ್ಬಿಸ್ಬಿಟ್ಟೆ ಮಾಮ. ಹೌದು ಧೂಳು. ಇಂಥ ವಿಷಯಗಳಲ್ಲಿ ಒಬ್ಬ ಆರ್ಮಿ ಆಫೀಸರ್ ಆಗಿ ನಾನು ಬರಲೇಬಾರ್ದು ಕಣ್ರೋ. ನಿಮಗೆ ತೊಂದರೆ ಆಗಿರೋದ್ರಿಂದಾನೆ. ಥ್ಯಾಂಕ್ಸ್ ಮಾಮ. ಥ್ಯಾಂಕ್ಸ್ ಮಾವ. ಇದೇ ರೀತಿಲಿ ಹೋಗಿ ಅವ್ರ ಹತ್ರ ಹೇಳಲಾ? ಯೂಸ್ ಇಲ್ಲ ಕಣ್ರೋ, ನೀವು ಹೇಳಿ ಏನು ಯೂಸ್ ಇಲ್ಲ. ಯಾಕೆ? ಅವ್ರು ಯಾರು ನಂಬೋದೇ ಇಲ್ಲ ಕಣ್ರೋ. ಅದ್ಯಾಕೆ ಮಾಮ? ಇದು ಯಾವುದೂ ಆಗಲ್ಲ ಅಂತ ಮಾವ ಹೇಳಿದ್ಮೇಲೆ ಆ ಐಡಿಯಾ ಮೇಲೆ ನಾವು ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಆದರೆ ಏನೂ ಆಗಲಿಲ್ಲ, ಅವರು ಬಿಟ್ಟೋಗ್ಬಿಟ್ರು. ಆಮೇಲೆ ಅವ್ರನ್ನ ನೋಡ್ಲಿಲ್ವಾ? ನಾವು ತುಂಬಾನೇ ಹುಡುಕಿದ್ವಿ, ಆದ್ರೆ ಓಕೆ ಓಕೆ, ಕೂಲ್ ಗೈಸ್. ಆಮೇಲೆ ಇದೇ ಈ ಕಸಿನ್ಸ್ ನ ಬ್ರೇಕಪ್ ಸ್ಟೋರಿ. ವಾಟ್ ಅ ವಂಡರ್ಫುಲ್ ಸ್ಟೋರಿ. ಓಕೆ, ಈಗ ಇದನ್ನೆಲ್ಲ ಬಿಟ್ಬಿಡಿ. ಮತ್ತೆ ಈಗ ನಿಮ್ಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಅವ್ರಿಗೆ ಈ ಸ್ಟೋರಿ ಗೊತ್ತಾ? ಇಲ್ಲ 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 ಇಲ್ಲ. ಇದೆಲ್ಲ ಗೊತ್ತಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ಬೇಸಿಕಲಿ ಇವನು ನಿಮ್ಮ ಹೆಸರೇನು? ಸಿತಾರಾ. ಸೀತಾರ. ಅವರು ನಮ್ಮನ್ನ ಅದೃಷ್ಟಶಾಲಿಗಳು. ಆಕ್ಚುಲಿ ಅವರಿಗೆ ನಮ್ಮ ಈ ಪಾಸ್ಟ್ ಫ್ಯೂಚರು ಇದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ. ಸೋ ಚಿಲ್ ಅಂಡ್ ಕೂಲ್. ವಾವ್, ಇಂತ ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿರೋದು ನೀವೆಲ್ಲ ತುಂಬಾ lucky. ವೀನು. ಆಮೇಲೆ ಅವ್ರನ್ನ ಸ್ಟೇಜ್ ಕರೆಯೋಣವಾ? ಎಸ್. ಓಕೆ, ಪ್ಲೀಸ್ ವೆಲ್ಕಮ್ 3 ಬ್ಯೂಟಿಫುಲ್ ಫ್ಲವರ್ಸ್. ಯು ಚೀಟ್. ನೀವ್ ಈ ತರ ಯಾಮಾರಿಸ್ತೀರಂತ ಅನ್ಕೊಂಡೇ ಇರ್ಲಿಲ್ಲ. ಶೇಮ್ ಆನ್ ಯು. Because we are ashamed that you are in our lives. Let's end this. ಎಂಡ ಏನಾಯ್ತು? Goodbye. ಏನೋ ನಡೀತಿದೆ ಇಲ್ಲಿ. உடையாள பெண்ணா மாற தெரிஞ்ச எனக்கு உள்ளத்தால ஒரு பெண்ணோட நிழலை கூட தொட முடியல. ಪ್ಲೀಸ್ ಕಾಜೋಲ್, ನನ್ನ ಮಾತು ಕೇಳು ಸಲ. ಯಾರು ನಿನ್ ಕಾಜಲು? ಇವಾಗ ಅರ್ಥ ಆಯ್ತಾ ಇವ್ರ ಮನ್ಸಲ್ಲಿ ಇನ್ನೂ ಅವರೇ ಇದಾರಂತ? ಅದು ನನ್ಗೆ ಗೊತ್ತಾಗ್ದೆ ಹೇಳಿದೆ ಮಗ. ಅವ್ನ್ ಗೊತ್ತಿಲ್ಲ ತಾನೇ ಹೇಳಿದ್ದು. ಗೊತ್ತಿಲ್ದೆ ಏನಿಲ್ಲ, ಈಗ್ಲೂ ನಿಮ್ ಮನ್ಸಲ್ಲಿ ಅವರೇ ಇರೋದು. ಅಯ್ಯೋ ಹಂಗೆಲ್ಲ ಇಲ್ಲ, ಈಗಲೂ ನನ್ನ ಮನ್ಸಲ್ಲಿ ನೀನು ಒಬ್ಳೇ ಇರೋದು. ಆ ಪಿಶಾಚಿ ಎಲ್ಲ ಯಾರು? ನೀವು ಅವ್ರನ್ನ ನಮ್ಮನ್ನ ಅಮರ್ಸಿದ್ದಿಲ್ಲ ಏನು? ಯಾಕೆ? ಇವ್ರ ಹತ್ರ ಏನ್ ನಿಂತ್ಕೊಂಡ್ ಮಾತಾಡೋದು? ಅದೇ ಗೊತ್ತಾಯ್ತಲ್ವಾ ಇವ್ರ ಎಂತ ಅಂತ. ಇನ್ನು ಏನೇನ್ ತಿಳ್ಕೊಬೇಕು ಏನೋ. ಪ್ಲೀಸ್ ದಯವಿಟ್ಟು ನಮ್ ಹಿಂದೆ ಬಂದು ಡಿಸ್ಟರ್ಬ್ ಮಾಡ್ಬೇಡಿ. ಲೆಟ್ಸ್ ಬ್ರೇಕಪ್. ಹೋಗ್ತವ್ರು. ನಿಂತ್ಕೊಳ್ಳಿ, ನಾನು ಅವ್ರಿಗೇನೋ ಹೇಳ್ಬೇಕು. ಹಾ ಹೇಳಿ. ನೀವು ಹುಡುಗಿರ್ನ ನಿಮ್ ರೂಮ್ ಕರಿಯೋರಲ್ವಾ? ಇದಕ್ಕೆಲ್ಲ ಸೆನ್ಸರ್ ಹಾಕಲ್ವೇನೋ? ಅಯ್ಯೋ ಬಂಗಾರ, ಆತರ ಏನು ನಡೆದಿಲ್ಲ. ನಾನು ಫ್ರೆಶು. ನಡ್ಸೋಕೆ ತಾನೇ ಕರ್ಕೊ ಬಂದಿರೋದು. ಅದ್ ನಾನಲ್ವಲ್ಲ, ಇವ್ರುಗಳು ತಾನೇ ಕರ್ಕೊಂಬಂದಿದ್ದು. ಜೊತೆಲೆ ಇದ್ದು ದ್ರೋಹ ಮಾಡ್ಬಿಡೋಲೆ. ಇಲ್ಲ, ಅದೇನಂದ್ರೆ ಅಲ್ಲೇನು ನಡೆದಿಲ್ಲಮ್ಮ. ಹೌದು, ನಿಮ್ 3 ಜನ ಸೇರ್ತಾನೆ ಪ್ಲಾನ್ ಮಾಡಿದ್ದು. ಅದೌದು. ಏನ್ ಕರೆಕ್ಟು? ಇನ್ಮೇಲೆ ನಮ್ಮನ್ನ ನೋಡಕ್ಕೆ ಫ್ಲಾಟ್ ಬಂದ್ರು, ಫೋನ್ ಮಾಡಿದ್ರು, ಹಿಂದೆ ಸುತ್ತಿದ್ರು ಪೊಲೀಸ್ ಹಿಡ್ಕೊಟ್ಬಿಡ್ತೀವಿ. ನೀವು ಗಂಗಾ ಯಮುನಾ ಯಾರ್ ಜೊತೆ ಆದ್ರೂ ಹೋಗಿ, ನಮ್ಗವೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಅಸಹ್ಯ ಮಾಡ್ಬಿಟ್ಟು ಎಲ್ಲಾರ್ ಮುಂದೆನೂ ಅದನ್ನ ಗ್ರೇಟ್ ಅಂತ ಹೇಳ್ಕೊಳ್ತಿದೀರಾ. ನಮ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ನಿಮ್ ಜೊತೆ ಸೇರ್ಕೊಂಡು ನಮ್ ಜೀವನ ಹಾಳಾಗೋಯ್ತು. ಎಣ್ಣೆ ಹೊಡಿತೀರಾ, ಹುಡ್ಗಿರ್ನ ಕರಿತೀರಾ. ನಿಲ್ಸ, ಏನ್ ಬಾರಿ ಮಾತಾಡ್ತಿದ್ಯಲ್ಲ ನೀ. ಸುಮ್ನಿರೋ. ನಾವ್ ಏನ್ ಮಾಡಿದೀವಿ ಅಂತ ಈ ತರ ಮಾತಾಡ್ತಿದಾರೆ. ಹುಡುಗರು ಅಂದಮೇಲೆ ಒಂದ್ ಸ್ವಲ್ಪ ಈ ತರ ಎಲ್ಲ ಇರುತ್ತೆ. ಅದಕ್ಕೇನೀಗ ಕೊನೆಯದಾಗ ಒಂದ್ ವಿಷಯ ಹೇಳ್ತಿದ್ದೀನಿ. ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. ನಮ್ಮ ಹತ್ರ ಈ ತರ ಎಲ್ಲ ಮಾತಾಡೋದಕ್ಕೆ ಸಾರಿ ಕೇಳಿ. ಬೇಕು ಅಂದ್ರೆ ನಮ್ ಜೊತೆ ಬನ್ನಿ, ಇಲ್ಲ ಅಂದ್ರೆ ತೊಲಗಿ. ಅಷ್ಟೇ ಹೇಳೋದು ನಾನು. ನೀನ್ ಏನೋ ಹೇಳ್ತಾ ಇದ್ಯಾ? ನಿಂಗೇನ್ ಬರೀ ಕೆಲ್ಸ ಇಲ್ವೇನೋ? ಗುಡ್ ಬೈ. ಗುಡ್ ಬೈ. ಹೋಗು.
ನೀನ್ ಹೋದ್ರೆ ನಮಗ್ ಬೇರೆ ಯಾರು ಸಿಗಲ್ವಾ ಏನೋ ಏನಾದ್ರು ಹೇಳು ಅವ್ರಿಗೆಲ್ಲ ಸಾರಿ ಕೇಳಿ ಹೇಗಾದ್ರೂ ಮಾಡಿ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂದ್ರೆ ನೀನ್ ಅವ್ರ ಕೈಲೇ ಸಾರಿ ಕಳಿಸಿದ್ಯಾ? ಏ, ಕೈ ತೆಗಿಯೋ. ಇಷ್ಟೊತ್ತಂಗ ಅವರೆಲ್ಲ ಮಾತಾಡಿದ್ ಕೇಳಿ ಸುಮ್ನೆ ನಿಂತಿಲ್ವಾ? ನನಗೆ ಅವಾಗಿಂದಾನೆ ಕೆಳಗಿಂದ ಉರಿತಿತ್ತು. ಹೌದು ಮಗ, ನನಗೂ ಹಾಗೆ ಅನ್ಸ್ತು. ಏ, ನೀ ಮಾತಾಡ್ಬೇಡ. ಇಷ್ಟೊತ್ತಂಕ ಸುಮ್ನೆ ನೀವಿಬ್ರು ಮಾತಾಡ್ಬೇಡಿ, ಆಗಿದ್ದೆಲ್ಲ ನಿಮ್ಮಿಬ್ರಿಂದಾನೆ. ಓ, ಹೀಗಾಗಾಯ್ತಾ? ನಾವೇನ್ ಮಾಡಿದ್ವಿ? ಲೇ, ಆ ಆಂಕರ್ ಕರ್ದಾಗ ನೀವಿಬ್ರು ಯಾಕೋ ಎದ್ದೋದ್ರಿ? ನಾನು ಹೇಳ್ದೆ ತಾನೇ ಬೇಡ ಅಂತ. ಇಲ್ಲ ಅಂದ್ರೂ ಹೆಣ್ಮಕ್ಳನ್ನ ನೋಡಿದ್ರೆ ನೀವು ಹಿಂದೆನೆ ಹೋಗ್ತಿರಲ್ರೋ. ಏ, ಅದು ಸುಮ್ನೆ ಶೋ ಕೊಡಂಗ ಮಾಡಿದ್ವಿ. ಕೊಟ್ಟಂಗಾಯ್ತಾ? ಈಗ ಇದ್ರ ಬಗ್ಗೆ ಮಾತಾಡೇನು ಪ್ರಯೋಜನ ಇಲ್ಲ. ಅವ್ರು ಹೋಗಾಯ್ತು. ಮತ್ತೆ ಮುಂದೆ ಏನು ಅಂತ ನೋಡೋಣ. ಬೇರೆ ಏನ್ ಮಾಡಕ್ಕಿದೆ? ಅವರು ಹೋಗ್ಬಿಟ್ರಲ್ಲ. ಹೋಗ್ಬಿಟ್ಮೇಲೆ ಯಾರು ಬರ್ತಾರೆ?